ಇಡೀ ಊರಿಗೆ ನೀನು ಗೌಡಿಸೇನೆ ಆಗಿ ಇಂಥ ಚಿಲ್ಲರ್ ಕೆಲಸ ಮಾಡಿ ಬಂದಿಯಲ್ಲ, ನಾಚಿಗೆ ಬರಲ್ಲ ನಿನಗೆ? ಇಂಥ ಚಿಲ್ಲರ್ ಕೆಲಸ ಮಾಡಿ ಬಂದ ನಮ್ಮನಿಗೆ ನಾನು ಇಟ್ಕೊಂಡ ನನ್ನಂತ ಚಿಲ್ಲರ್ ಸೊಳೆ ಮಗ ಯಾರಿಲ್ಲ. ನಮ್ಮ ಮನಿ ಕಿಮ್ಮತ್ ಕಳೆದಿಡ್ತೀನಿ ನೀನು. ನಮ್ಮ ಮನಿ ಘನತೆ ಗೌರವ ಎಲ್ಲ ಹಾಳು ಮಾಡಿಡ್ತೀನಿ ನೀನು. ಒಂದಲ್ಲ ಒಂದು ದಿನ ಅದೇ ರಾಮನ ಇಡೀ ಊರಿಗೆ ಡಂಗ್ರ ಹೊಡ್ಕೊಂಬಂದ್ರ ನನ್ನ ಕಿಮ್ಮತ್ ಏನಾಗಬಾರ್ದು, ನನ್ನ ಮನಿ ವರ್ಚಸ್ಸು ಏನಾಗಬಾರ್ದು. ನಿನ್ನಂತ ನೀ ಚೆಂಡಿಗೆ ನನ್ನ ಮನೆಯಾಗ ಜಾಗನೇ ಇಲ್ಲ. ನಡಿ ಹೊರಗೆ. ಎಂತ ಹಣೆ ಬಾರ ಆಗಿವತ್ತಪ್ಪ ನಂದಂತಿ. ಎಲ್ಲ ನಾನು ಕುಡಿಯೋದ್ರ ಲೇಷ ಆಗಿದ್ದಿಲ್ಲದ. ನಾನು ಕುಡ್ದಗಾರಿ ನನ್ನ ಹೆಂಡತಿ ಕೂಡ ಜಗಳ, ನನ್ನ ಹೆಂಡತಿನ ತವ್ರ ಮನಿ ಕಳಿಸ್ಲಿಲ್ಲ ಅಂದ್ರ ಇಷ್ಟೆಲ್ಲ ಹಾಕಿದ್ದಿಲ್ಲದ. ಪಾಪ ಗೌಡ ನನ್ನ ಎಷ್ಟ್ ನಂಬಿದ್ದ, ಆ ಗೌಡ್ಗ ಮೋಸ ಮಾಡ್ದಂಗ. ಗೌಡ್ಸೇನಿ ಬಿಟ್ರ ಗೌಡನ ಬಿಡ್ತೀನಿ, ನಿನ್ನ ಬಿಡಂಗಿಲ್ಲ ಅಂತ ನನ್ನಿಂದನೇ ಬೆನ್ನ ಹತ್ತಿ ಬಿಟ್ಟಾಳ. ಹಂಗ ಆಗ್ಬಾರ್ದದು. ಚೊಲೋ ಇದ್ದ ಸಂಸಾರದಾಗ ನಾನು ಒಕ್ಕಂದ್ಗಸಿ ನನ್ನ ಲೇಷ ಯಾಕೆ ಗೌಡನ ಸಂಸಾರ ಹಾಳಾಗ್ಬೇಕು? ಇಲ್ಲ, ಏನಾರ ಅಲ್ಲಿ ಇವತ್ತು ಗೌಡ್ಸೇನಿಗೆ ಹೇಳ್ಬಿಡ್ತೀನಿ, ನನ್ನ ತಲೆ ಒಟ್ಟ ಬರಕ್ ಹೋಗ್ಬೇಡ್ರಿ, ನೀವು ಗೌಡನ ತಲೆಯೇ ಇದ್ದು ಬಿಡ್ರಿ, ಗೌಡ್ ಚಲೋ ಇರಲ್ಲ ನಮಗಂತ ಹೇಳ್ಬಿಡ್ತೀನಿ. ಅಷ್ಟು ಮಾಡಿದ್ರಾತ. ಮೊದಲ ಇವತ್ತು ಗೌಡಿಗೆ ಹೇಳ್ಗೇರಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹಿಂದಗಡೆ ನಮ್ಮ ಬೀಗರೂರಿಗೆ ನನ್ನ ಹೆಂಡತಿನ ಕರ್ಕೊಂಬಂದು ನಾವು ಆರಾಮಿದ್ರ ಆತಿನ ಮೇಲೆ ಕುಡಿಯೋದ ಬಿಟ್ಟು ಬಿಡ್ತೀನಿ ನಾನು. ಪೊಲೀಸ್ರ ಈ ಕಡೆ ಬರಾಕತ್ತಾರ. ಮಲ್ಲೆ ಅಂದ್ರೆ ನೀನ್ ಹೌದಲ್ಲೇ? ಹೌದು, ನಾನೇ ಯಾಕ್ರಿ? ಊರ ಗೌಡನ ಎದ್ರಾಕಿ ನಂಗೆ ಅದೆಲ್ಲಾಗಲೇ ಗೌಡ್ರಿ ಯಾಕೆ ಏನತ್ರಿ? ಗೌಡ್ಸೇನಿ ಕಾಣಲ್ಲ ಅಂತ ಗೌಡ್ ಕಂಪ್ಲೇಂಟ್ ಕೊಟ್ಟಾನ. ನನ್ ಮೇಲೆ ಕೊಟ್ಟಾರ? ಹೌದು, ನಿನ್ ಮೇಲೆ ಇನ್ನ 2 ದಿನದಾಗ ಏನ್ರ ಗೌಡ್ಸೇನಿ ತಂದು ಒಪ್ಸ್ಲಿಕ್ಕಂದ್ರ ಮಗನ ಒದ್ದು ಒಳಗಾಗ್ತೀನಿ ನೋಡಿ ನಿನ್ನ. ಗೌಡ್ರು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಾರನ್ರಿ? ದರ್ತಾತಿಲ್ಲ ಮಗನ. ಗೌಡ್ಸೇನ್ ಏನ್ರ ಗೌಡನ ಮನಿ ಇನ್ನ 2 ದಿನದಾಗ ಸೇರ್ಲಿಕ್ಕಂದ್ರ ಒದ್ದು ಹೇಳ್ಕೊಂಡು ಹೋಗಿ ನೋಡ್ ಮಗನ. ಆಯ್ತು. ಗೌಡ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಾನಂದ್ರ ಮನ್ಯಾಗ ಗೌಡ್ಸೇನಿಗೆ ಗೌಡ್ಗ ಜಗಳ ಆಗಿರ್ಬೇಕು. ಅಂದ್ರ ಗೌಡ್ಸೇನಿ ಮನೆ ಬಿಟ್ಟು ಹೋಗಿರ್ಬೇಕಂದೇನ? ಗೌಡ್ಸೇನಿ ಮನೆ ಬಿಟ್ಟು ಹೋದ್ರ ಎಲ್ಲಿ ಹೋಗಿರ್ಬೇಕೈತಿ? ಹಂಗೂ ಹೋಗಿದ್ಲಂದ್ರ ನಾನು ಬೆಟ್ಟ ಆಗ್ಯಾರಿ ಏನಾರ ಹೇಳ್ತಿದ್ಲೆ. ಗೌಡ್ಸೇನಿ ನನಗೆ ಹೇಳಾರ್ದನ ತವ್ರ ಮನೆಗೆ ಇಲ್ಲ, ಗೌಡ ಗಂಜಿ ಗೌಡ್ಸೇನಿ ಏನಾರ ಮಾಡ್ಕೊಂಡಿರ್ಬೋದು. ಗೌಡಗ್ ಗೊತ್ತಾತ ಅನ್ನೋದೊಂದು ಚಿಂತೆ ಆದ್ರ ಮತ್ತೆ ಗೌಡ್ಸೇನಿ ಕಾಣವಳ ಅನ್ನೋದು ಮತ್ತೆ ಇನ್ನೊಂದು ಚಿಂತೆ ಚಲೋ ಆಗ್ತದೆ. ಏನ್ ಮಾಡ್ಬೇಕಂತನ ಗೊತ್ತಾಗವಲ್ದೆ. ಏನಾರ ಅಲ್ಲಿ ಮೊದಲ ಗೌಡಗ್ ಹೋಗಿ ಭೇಟಿ ಆದ್ರ ಆತ, ಮನ್ಯಾಗ ಏನ್ ನಡೆದೈತೆ ಅಂತ ತಿಳ್ಕಂದ್ರ ಅದಕ್ಕೂ ಒಂದ್ ದಾರಿ ಆಗುತ್ತೆ. ಗೌಡಗ ಭೇಟಿ ಆದ್ರ ಗೌಡ ನನ್ ಕೂಡ ಜಗಳಕ್ ಬಿದ್ರ ಏನ್ ಮಾಡ್ಬೇಕಂತ ಗೊತ್ತಾಗೋದೆಲ್ಲ. ಏನಾರ ಅಲ್ಲಿ ಹೊಲ್ದಾಗ ಒಂದಿಷ್ಟು ರೆಸ್ಟ್ ಮಾಡಿರ ಮೊದಲ 1 ತಾಸು ಕುಂತಂದು ರೆಸ್ಟ್ ಮಾಡಿದ್ರ
ತಲೆಯಾಗ ಏನಾರ ಆಲೋಚನೆ ಬಂತಂದ್ರ ಆಮೇಲೆ ಗೌಡನ್ ಬಗ್ಗೆ ಗೌಡತಿ ಬಗ್ಗೆ ವಿಚಾರ ಮಾಡಕ್ ಬರುತ್ತ. ನಾನು ಊರಾಗಿರ್ಲಾರ್ದಾಗ ಗೌಡಿಸಿನ ಇಷ್ಟೆಲ್ಲ ಮಾಡ್ಯಾಳಲ್ಲ, ಮೊನ್ನೆ ರಾಮ ಭೇಟಿ ಆದಾಗ ಇಷ್ಟೆಲ್ಲ ಹೇಳಿದನಂತ ನನಗೆ ಗೊತ್ತಾಗೈತಿ. ಆದ್ರೆ ಅವಾಗ ಒಂಥರ ವಿಚಿತ್ರ ಆಗಿ ಮಾತಾಡಿದ. ಎಲ್ಲನ್ನ ಅವ್ನು ರಾಮನ ತಲೆ ಔಟ್ ಆಗೈತೆ ಅಂತ ಮಾಡಿದ್ದೆ, ಆದ್ರೆ ರಾಮನ ತಲೆ ಔಟ್ ಆಗಿಲ್ಲ. ನೀನು ಏನೇನು ಹೇಳ್ತಾನೆ ನನಗೆ ಕೇಳಬೇಕು. ಇಲ್ಲಿ ಅನ್ಕರಿ ಯಾರೂ ಇಲ್ಲ. ಫೋನ್ ಹಚ್ಚಿ ಇಲ್ಲಿಗೆ ಕರೆದು ಕೇಳಿದ್ರೆ ಆ ತಡಿ ರಾಮನ. ಹಲೋ ರಾಮ, ಎಲ್ಲಿದ್ದೀಲಿ? ನಾ ಇಲ್ಲೇ ಹೊಲ್ದಾಗಿದ್ದೀನಿ, ಸ್ವಲ್ಪ ಅರ್ಜೆಂಟ್ ಬರ್ತೇನಿಲ್ಲ ಇಲ್ಲಿ ಹೊಲ್ದ ಕಡೆ, ನಿನ್ನ ಜೋಡಿ ಮಾತಾಡ್ಬೇಕು. ಹಾಂ, ಇಲ್ಲೇ ಕಟ್ಟಿ ಮ್ಯಾಗ ಕುಂತಿರ್ತೀನಿ ನೋಡ್ಬಾ. ಹಾಂ, ಇಲ್ಲೇ ಸೂರ್ಯಪ್ಪನ ಹೊಲ್ದ ತಾಕ, ಕಬ್ಬಿನ ಹೊಲ್ದ ಬಗ್ಲ. ಹಾಂ ಹಾಂ ಹಾಂ, ಜಲ್ದಿ ಬಾ. ಬರಲಿ, ರಾಮ್ ಬಂದಾಗ ವಿಚಾರ ಮಾಡಿದ್ರೆ ಆತು. ಮೊನ್ನೆನ ಆ ಗೌಡ್ಗ ಬೆಟ್ಟೆಗೆ ಎಲ್ಲ ಹೇಳೀನಿ. ಆದ್ರ ನನ್ನ ತಲೆ ಔಟ್ ಆಗಿಲ್ಲ ಅಂತಾನು ಹೇಳೀನಿ. ಗೌಡ್ಸೇನಿದ್ದನು ಒಂದು ಸ್ವಲ್ಪ ಹೇಳಿದ್ನಿ. ಈ ಗೌಡ ಮತ್ತೆ ಫೋನ್ ಹಚ್ಚಿ ಕರ್ಸ್ಯಾನಂದ್ರ ಗೌಡ್ಸೇನಿ ಎಲ್ಲಿ ನನ್ನ ಬಗ್ಗೆ ಇಲ್ಲದ್ದು ಹೇಳ್ಯಾಳ. ನಾನಂತೂ ಫಸ್ಟ್ ಬಾಯ್ ಬಿಡೋದು ಬೇಡ. ಆ ಗೌಡನ ಬಾಯ್ಲಿ ಏನು ಬರ್ತಾ ಅದನ್ನ ತಿಳ್ಕೊಳ ಮೊದ್ಲು. ಅಲ್ಲಿ ಯಾರೋ ಬಂದಂಗ ಆಕತೈತಿ, ಆದ್ರೆ ನಮ್ಮ ರಾಮನ ಹೆಂಗಿನ ಕಾಣುತ್ತ. ರಾಮ್ ಬಂದಂಗ ಆದ, ತಡಿ ಅಲ್ಲಿಗೆ ಹೋಗಿ ನೋಡ್ತೀನಿ. ನಮಸ್ಕಾರ ರೀ ಗೌಡ್ರ. ಎಲ್ಲ ಆರಾಮಾಗಿತ್ತಲ್ಲ ಬರಾಮ? ಆರಾಮಾಗಿತ್ರಿ ಗೌಡ್ರ. ಮೊನ್ನೆ ಹೊಲ್ದಾಗ ಹಂಗ್ ಮಾಡೋದ್ ನೋಡಿ ನಿನ್ ತಲಿ ಎಲ್ಲಿ ಔಟ್ ಆಗೈತೆ ಅಂತ ಮಾಡಿದ್ನಿಲ್ಲ ರಾಮ್ ನಾನು. ಇಲ್ರಿ ಗೌಡ್ರ, ಗೌಡ್ಸೇನಿ ಬಡ್ದು ಹೋಗಿಂದ ನನ್ಗೆ ಮೂರ್ಛೆ ಬಂದಂಗ ಆಗಿತ್ರಿ. ಆದ್ರೂ ಬಡ್ದು ಮುಂದಕ್ಕೆ ಹೋಗೋಣ ನನ್ಗೆ ಎಚ್ಚರಿಕೆ ಆಯ್ತ್ರಿ. ಮತ್ತೆ ಒಳ್ಳೆ ಎಲ್ಲಿ ಮಲ್ಯನ ಕರ್ಕೊಂಡ್ ಬಂದ್ಲಲ್ರಿ, ಇಬ್ರು ಕಲ್ತ್ ನನ್ ಜನ್ಮ ಹೊಡಿತಾರ ಅನ್ನೋ ಸಲಗೆ ಹಂಗತೆ ಮಾಡಿದ್ನ್ರಿ ನಾನು. ಯಾಕ ನಾನು ಅದೇ ಟೈಮಿಗೆ ಬಂದಿನಿ ರಾಮ, ಇರ್ಲಿಲ್ಲ ಅಂದ್ರೆ ನಿನ್ ಜೀವನ ಹೊಡೆದ್ ಬಿಡ್ತಿದ್ರಿ ಅವ್ರು. ಹೌದ್ ನೋಡ್ರಿ ಗೌಡ್ರ, ನೀವು ಬಂದಿದ್ದು ನೀವು ಮಾತಾಡಿದ್ದು ಎಲ್ಲ ಕೇಳ್ತಿದ್ದೀನ್ರಿ. ಆದ್ರ ಮತ್ತೆ ಇವ್ರ ಮುಂದ ಏನ್ ಮಾಡ್ತಾರ ಅಂತ ಬುಗ್ಲಿಗೆ ನಾ ಹಂಗ್ ಮಾಡ್ಬೇಕಾಗಿ ಬಂತ್ರಿ. ಇರ್ಲಿ ರಾಮ, ನೀ ಮಾತಾಡಿದ್ದೇನೋ ತಪ್ಪಿಲ್ಲ, ನನಗ ಒಳ್ಳೇದಾಗೈತಿ. ಯಾಕಂದ್ರ ಆ ಮಲ್ಯನ ಸಿಗಬಿದ್ದ, ನನಗೆ ಗೌಡಿಶನೇ ಸಿಗಬಿದ್ಲು. ಆದ್ರೂ ಒಳ್ಳೇದು, ನೀ ನನ್ನ ಮನಿ ಮಗ ಇದ್ದಂಗಲ್ಲಿ ಇಷ್ಟೆಲ್ಲ ನನಗೆ ಅನುಕೂಲ ಮಾಡಿ ಕೊಟ್ಟಿದಿ. ಇರ್ಲಿ, ಆ ಗೌಡಿಶನಿದ ಒಂದಿಟ್ಟು ವಿಚಾರ ಮಾಡಮ್ಮ, ನಡಿ ಮನಿಗೆ ಹೋಗ್. ನೋಡ್ರಿ ಗೌಡ್ರ. ಬರ್ತಿ ನಂದಳ ಗಜಮಾಕ ಯಾಪಲ ತಂದಳ ತಿನ್ಸಾಕ, ಬರ್ತಿ ನಂದಳ ಗಜಮಾಕ ಯಾಪಲ ತಂದಳ ತಿನ್ಸಾಕ, ಹೋಗೋಣ ಅಂದಳ ನಮ್ಮೊಲ್ಕ, ಹೋಗೋಣ ಅಂದಳ ನಮ್ಮೊಲ್ಕ, ಬರ್ತಿ ನಂದಳ ಸಂಜೀಕ, ಇನ್ನೂ ಐತಿ ಎಳಿಮಾಲ ಕಣ್ಣಿಗೆ ಕೆಳಗಾಗಲ್ಲ, ಇನ್ನೂ ಐತಿ ಎಳಿಮಾಲ ಕಣ್ಣಿಗೆ ಕೆಳಗಾಗಲ್ಲ. ಅಲ್ಲ ರಾಮ್ಯ, ಆ ಗೌಡ್ಸೇನಿ ಅವತ್ತು ಬಡ್ದು ಒಂದೇಟಿಗೆ ನನಗೆ ಸಂದಾಸ ಹತ್ತಿದ್ದು ಇವತ್ತಿನವರೆಗೂ ನಿಂದ್ರನ ಹೊಲ್ತ್ ನೋಡ. ಆದ್ರ ನಾ ಗಂಡು ಮಗಲ್ಲೇ ರಾಮ್ಯ ನಾನು. ಯಾಕಂದ್ರ ಆ ಗೌಡ್ಸೇನಿ ಅವತ್ತು ಬಡ್ದಾಳ ಅಂದ್ರ ಆಕಿನ ಮ್ಯಾಗ ಆಸೆ ಇನ್ನೂ ಕಡಿಮೆ ಆಗವಲ್ತ್ ನೋಡ್ ನನಗೆ. ಅವತ್ತೆಲ್ಲ ರಾಮ್ಯ ಬಿಡಬಾರ್ದಲ್ಲಿ ಆ ಗೌಡ್ಸೇನಿ ಒಂದಲ್ಲ ಒಂದ್ಸತಿ ಗಿಂಡಿ ಕಡಲ್ಲ ಅನ್ಸೇ ಬಿಡೋಣ. ಅದಕ್ಕಾಗಿ ಅಬ್ಬಾ 2 ಕಿಲೋಮೀಟರ್ ದಾಟಿ ಬಂದ್ನಿ. ಇನ್ನೂ ಮುಂದೆ ಎಲ್ತನ ಹೋದಂಗೆಲ್ಲ ಬಟ ಬೈಲಿನ ಕಾಣಕೈತಿ ನನಗ. ಇಲ್ಲೇ ಪೂಲ್ ಐತಿ, ಹಿಂದ ನೋಡಿದ್ರ ಗದ್ಮಕತ್ತೈತಿ. ಇವನು ನಾ ಜಿಗದ್ಕಿಂತ ಮೊದ್ಲು ನಾನ ಜಿಗಿಸ್ಬಿಟ್ರ ತಡಿ. ಯಾರು ಇಲ್ಲ, ಇಲ್ಲೇ ಕುಂತ್ಬಿಟ್ರ ತಡಿ. ಇದ್ರಾಗಿನ್ ಸುಖ ಎದ್ರಾಗೂ ಕೊಟ್ಟಿಲ್ಲ ನೋಡಪ್ಪ ದೇವ್ರ.
ಏನ್ ಮಾಡ್ಬೇಕಂತ ನಾವು ಗೊತ್ತಾಗಲ್ದು ನನಗ. ಈ ಗೌಡ್ಸೇನಿಯಿಂದ ಬೆನ್ನ ಹತ್ತಿ ನನ್ನ ಜೀವನದಾಗ ಎಲ್ಲ ನೆಮ್ಮದಿನ ಕಳ್ಕೊಂಬಿಟ್ಟೆ. ಹೊಲ್ದಾಗ ಹೋಗ್ಬೇಕಂತ ಬಂದೆ, ಹೊಲ್ದಾಗ ಹೋಗೋ ಮೂಡೆಲ್ಲ ಹೋಗ್ಬಿಡ್ತೀವಿ ನಾವು. ಹೊಲ್ದಾಗ ಹೋಗಿ ಮಾಡೋದಾರ ಏನು ಮನಸ್ಸ ಬರೋದು ನಾನು. ಏನ್ ಮಾಡಕಪ್ಪ ಅಂತೀನಿ ನಾನು. ಏನು ಕೆಟ್ಟ ಬೇಸರ. ಅಲ್ಲೇ ಇವನು ಯಾರ್ದ ಧ್ವನಿ ಕೇಳ್ದಂಗ ಆಗತ್ತ. ಎದ್ ನೋಡಮ್ಮಂತ ತಡಿ, ಯಾರ ಇದ್ದಾರ ಅಂತ ಗೊತ್ತಾಗತ್ತೆ. ಮಲ್ಯ ಈ ಕಡೆಗೆ ಯಾಕೆ ಬಂದ್ ನೀವ? ಒಂದ್ ಸ್ವಲ್ಪ ಹೋಗಿ ಇಲ್ಲೇ ಕುಂತಿ ಕೇಳಮ್ಮ. ಏನು ಎದಕ್ ಬಂದ ಏನು ಒಂದ್ ಸ್ವಲ್ಪ ಮರಿಕ್ ಕುಂತ್ಕೊಂಡ್ರ ಗೊತ್ತಾಗತ್ತೆ ತಡಿ. ಅಲ್ಲ ಈ ಗೌಡ್ಸೇನಿ ಎಲ್ಲಾರ ಹೋಗಿರ್ಬೇಕಂತ ನಾನು. ಗೌಡ ಒಂದಿಷ್ಟು ತಿಳ್ಕೊಂಡಾರಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅದಾರ ಒಂದಿದಾಯ್ತು. ತಿಳ್ಕೊಂಡ್ಲಾರ್ದನ ದಿಢೀರ್ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಲ್ಲ. ಪೊಲೀಸರು ನೋಡ್ರ ವಾರ್ನ್ ಮಾಡಿದಾರೆ. ಇನ್ನ 2 ದಿನದಾಗ ಗೌಡನ ಮನೆಗೆ ಬರ್ಲಿಲ್ಲ ಅಂದ್ರ ನಿನ್ನ ಒದ್ದು ಎಳ್ಕೊಂಡು ಹೋಕ್ಕಿವಿ ಅಂದಾರ. ಏನ್ ಮಾಡ್ಬೇಕಂತ ನಾವು ಗೊತ್ತಾಗಲ್ಲ. ಅಲ್ಲ ಗೌಡ್ಸೇನಿ ಎಲ್ಲಿದಾವ ಅಂತ ಒಂದ್ ಸ್ವಲ್ಪ ಗೌಡ್ಸೇನಿ ಸುಳ್ಳು ಸಿಕ್ಕ್ರ ಸೀದಾ ಗೌಡ್ಸೇನಿನ ಕರ್ಕೊಂಬಂದು ಗೌಡನ ಮನೆಗೆ ಕಳಿಸಿ ಬಿಡ್ತೀನಿ. ಯಾಕಂದ್ರ ಪೊಲೀಸರು ನನ್ನ ಜವಾಬ್ದಾರಿ ಒಪ್ಸ್ಯಾರ. ಆಕೆ ಏನಾರ ಬಂದಿಲ್ಲ ಅಂದ್ರೆ ನನ್ನ ಒದಿತಾರ ಅವ್ರ. ಈಗ ಬಾಬೋ ಹಿಂಗೈತೇನು ಮ್ಯಾಟ್ರ್ ಇದೆ ಅಂದ್ರ ಆ ಗೌಡ ಈ ಮಲ್ಯನ್ ಮ್ಯಾಗ ಕಂಪ್ಲೇಂಟ್ ಕೊಟ್ಟಾನಂದಂಗ ಆತ. ಯಾಕಂದ್ ಹೋಗಿ ಆಯ್ತು ಒದ್ಲಿ ಹೇಳಿ ಮಗನ. ಆ ಗೌಡ್ಸೇನಿ ನನ್ನ ಜೊತೆಗೆ ಒಂದ್ ಸತಿ ಬಂದಿದ್ರ ಈ ನನ್ನ ಮಗನ ಗೌಡ್ಗೆ ಬಿಡಿಸ್ತಿದ್ ನೀವು. ಇಲ್ಲ ಇದಕ್ಕ ಏನಾರ ಒಂದು ದಾರಿ ಹುಡುಕ್ಬೇಕು. ಸುಮ್ಮ ಕುಂತ್ರ ಆಗಂಗಿಲ್ಲ. 2 ದಿನ ಅನ್ನಕೇನು ಕಣ್ಣು ಮುಚ್ಚಿ ಕಣ್ಣು ತೆರೆದಾಗ 2 ದಿನ ಆಗೋತ್ತ. ಊರಾಗಿಲ್ಲ ನಂದು ಮರದಿ ಇರಂಗಿಲ್ಲ. ಬೇಸ್ ಮಾಡ್ಯಾನ ಹೇಳ ಗೌಡ ಈ ಸೊಳ ಮಗನ ಮ್ಯಾಗ ಕಂಪ್ಲೇಂಟ್ ಕೊಟ್ಟ. ಹಿಂಗ ಆಗ್ಬೇಕಾಗಿತ್ತು ಸೊಳ ಮಗ್ಗ. ಆದ್ರೂ ಇನ್ನೂ ಮುಂದ್ ಮ್ಯಾಟ್ರ್ ಐತೆ ಮಾಡೈತೆ. ಇಲ್ಲಿ ಗೊಪ್ಪನ ಕುಂತ ಕೇಳ್ಕೊಂಡ್ರ ಆತ ಏನೇನ್ ಮಾತಾಡ್ತಾನಂತ ಅನ್ನೋದು ಗೊತ್ತಾಗತ್ತ. ಗೌಡ್ಸೇನಿ ಫೋನ್ ಮಾಡಿದ್ನ. ಹಲೋ ಮಲ್ಯ ಎಲ್ಲಿದಿ? ಅಲ್ರಿ ಗೌಡ್ಸೇನಾರ ನೀವ್ ಎಲ್ಲಿದ್ರಿ ಹೇಳ್ರಿ ಮೊದಲ. ನಮ್ ಹೊಲ್ದಾಗ ಅದೀನಿ, ಅರ್ಜೆಂಟ್ ನಮ್ ಹೊಲಕ್ ಬಾ. ನಿಮ್ ಹೊಲ್ದಾಗ ಇದೀರಿ? ಹಾ ಕರೆ ಹೇಳಾಕತ್ರಿ? ಹೌದು ಹೊಲ್ದಾಗ ಅದೀನಿ, ಜಲ್ದಿ ಬಾ. ಅಲ್ಲ ನೀವ್ ಎಲ್ಲಿ ಹೋಗಿದ್ರಿ ಗೌಡ್ಸೇನಾರ? 3-4 ದಿನ ಎಲ್ಲಿ ಹೋಗಿದ್ರಿ ನೀವು? ಅದೆಲ್ಲ ನಾನು ಹೇಳ್ತೀನಿ ನಿಂಗ, ಬಟ್ ನಮ್ ಹೊಲಕ್ ಬಾ. ಆಯ್ತು ಸರಿ ತೋರಿ ಗೌಡ್ಸೇನ ಬರ್ತೀನಿ ಸದ್ಯ. ಗೌಡ್ಸೇನಂತ ತಮ್ಮ ಹೊಲ್ದಾಗ ಅದಾವಂತ ಬೇಸೈತಿದಂದು ದೇವ್ರ ಹೆಂಗು ಒಂದ್ ಕಡೆ ದಾರಿ ತೋರಿಸಿದ ಅನ್ನಂಗತ್ತ. ಗೌಡ್ಸೇನಿ ಕರ್ಕೊಂಡೋಗಿ ಮೊದಲು ಗೌಡನ ಮನೆಗೆ ಒಪ್ಪಿಸ್ಬಿಟ್ರೆ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಪೊಲೀಸರು ನನ್ನ ಹುಡ್ಕೊಂಬರ್ತಾರ. ನಂಗೆ ಅಬಾರ್ದು ಗೌಡ್ಸೇನಿ ಹೆಂಗೆ ಈಗ ಹೊಲ್ದಾಗ ಇದೀನಿ ಬಾ ಅಂತ ಕರ. ಹೊಲ್ದಕ್ಕೆ ಹೋಗಿ ಗೌಡ್ಸೇನಿ ತಗೊಂಡೋಗಿ ಸೀದಾ ಗೌಡನ ಮನೆಗೆ ಒಪ್ಪಿಸ್ಬಿಟ್ರ ನನ್ನ ಕೆಲಸ ಮುಗೀತಿ. ಅಲ್ಲಿಗೆ ಮೊದಲ ಹೊಲ್ದಕ್ಕೆ ಹೋಗ್ತೀನಿ. ಈಗ ಓದ್ ನಾನು ಈ ಸೊಳ ಮಗ ಅಬಾಬೋ ಗೌಡ್ಸೇನಿ ಗೌಡ್ರ ಹೊಲ್ದಾಗ ಇದ್ದಂಗ ಇದ್ದಾಳ. ಪಟ್ನ ಮುಕ್ಳಿ ತಕೊಂಡ್ ಕೈಸಿ ಗೌಡಗ್ ಫೋನ್ ಹಚ್ಚಿದ್ರ ಆತ. ಅಲ್ಲ ಮಗನ ಮಲ್ಯ ಗೌಡ್ಸೇನಿ ಫೋನ್ ಹಚ್ಚಾಳ ಅಂತಂದ ಹೋಯ್ ಚಕ್ಕಂದ ಆಡಕತ್ತಿದ್ಯ ನಮ್ಮ ಮಗನ. ಆಯ್ತು ತಡಿ ನನಗ ಗೌಡಗ್ ಫೋನ್ ಹಚ್ಚತ್ನ ಒದಿಸೇ ಇಡತ್ ಮಗನ ನಿನಗ. ಹಲೋ ಗೌಡ್ರ ಎಲ್ಲೈತ್ರಿ? ಈ ಮಗ ಮಲ್ಯ ಗೌಡ್ಸೇನಿ ಕರ್ಕೊಂಡು ನಿಮ್ ಕಬ್ನ ಹೊಲ್ದಾಗ ಇದ್ದೇನ್ರಿ. ಜಲ್ದಿ ಪೊಲೀಸ್ನ ಕರ್ಕೊಂಡ್ ಬರ್ರಿ. ಈ ನನ್ ಮಗನ್ ಬಿಡೋದ್ ಬ್ಯಾಡ್ರಿ. ಹಾ ಗೌಡ್ರ
ಸರಿ ರೀ ನನ್ ಮಗನ್ ಹೇಳ್ಕೊಂಡ್ ಹೋಗಲ್ರಿ ಒತ್ತ ತಡ ಮಾಡ್ಬೇಡ್ರಿ ಗೌಡ್ರ ಜಲ್ದಿ ಬರ್ರಿ ಬರಾಗ ಪೊಲೀಸ್ ಕರ್ಕೊಂಡ್ ಬರ್ರಿ ಈ ಸೋಮಗನ ಒತ್ತ ಹೇಳ್ಕೊಂಡ್ ಹೋಗಲ್ರಕ್ಕಂತ ಸರಿ ರೀ ಗೌಡ್ರ ಕಟ್ ಮಾಡತ್ ನೋಡ್ರಿ ಅಲ್ಲ ಮಲ್ಯ ಹೊಳ ಮಗನೇ ನಿನ್ಗೈತ್ ಸೇಡಲಿ ಈಗ ಪೊಲೀಸರು ಬರಕತ್ತೀರ ನಿನ್ನ ಕೇಳಿ ಕಳ್ಸಿ ತೀರ್ಸ್ ನಾನು ಇನ್ನು ಗೌಡ್ಸೇನಿ ದಿಢೀರ್ ಅಂತ ಫೋನ್ ಮಾಡಿಗ್ಯಾರಿ ತಮ್ಮ ಹೊಲ್ದಾಗ ಬಾ ಅಂದ್ರೆ ಅಲ್ಲಿ ನೋಡ್ರ ಗೌಡ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟನ ಗೌಡ್ಸೇನಿ ಕಾಣವಳ ಅಂದ ಈಕಿ ನೋಡ್ರಿ ಎಲ್ಲಿಗೆ ಹೋಗಿದ್ಲ ಅಂತಾನೆ ಗೊತ್ತಿಲ್ಲ ಇದ್ದಕ್ಕಿದ್ದಂಗ ಫೋನ್ ಮಾಡಿ ಹೊಲ್ದಾಗ ಬಾ ಅಂದಳ ನೋಡಮ್ ಗೌಡ್ಸೇನಿ ಬಂದಿನ ಕೇರ್ ಗೊತ್ತಾಗ್ಯಾ ಬಿಡ್ತಲ್ಲ ಏನಾಗಿತ್ತಂತ ಏನಾಗಿರ್ಬೋದು ಎಷ್ಟು ವಿಚಾರ ಮಾಡಿರ ಅದನ್ನ ಏನೋ ತಲೆಯಾಗ ಬರಲ್ಲ ಅದ ಇರ್ಲಿ ನಾನು ಗೌಡ್ಸೇನಿ ತಾನ ಬರ್ತೀನಿ ಅಲ್ತೋ ಬೆಟ್ಟೆ ಮಾತಾಡ್ರಿ ಗೊತ್ತಾಗ್ಬಿಡ್ತ ಮಲ್ಯ ನನ್ನ ಜೀವನದಾಗ ನೆಮ್ಮದಿ ಎಲ್ಲ ಹಾಳು ಮಾಡಿ ಇಲ್ಲಿ ಬಂದು ಆರಾಮ್ ಕುಂತಿ ನಿನ್ನ ಹೆಂಗ್ ಸುಮ್ಬಿಡ್ತೀನ ನಿನ್ನ ಮಾಡ್ತೀನಿ ಹಾ ಇಲ್ಲ ಗೌಡ್ಸೇನಿ ನಿನ್ ಜೊತೆ ಮಾತಾಡ್ಬೇಕು ನಮ್ಮ ಹೊಲ್ದಾಗ ಬಾ ಅಂತ ಇಲ್ಲ ನಮ್ಮ ಹೊಲ್ದಾಗ ಬಂದ್ ಕುಂತು ಒಂದ್ ತಾಸ ಆತು ಇನ್ನ ಗೌಡ್ಸೇನಿನ ಬರೋಳಲ್ಲ ಅಂತಿನ